ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಕಲ್ಯಾಣಂ ವಿಧತ್ತಾಂ ಕರಟಮದಧುನೀಲೋಲ ಕಲ್ಲೋಲಮಾಲ ಖೇಲಲ್ಲೋಲಂಬ ಕೋಲಾಹಲ ಮುಖರಿತ ಧಿಕ್ ಚಕ್ರವಾಲ ಅಂತರಾಲಂ ಪ್ರತ್ನಂ ವೇ ತಂಡರತ್ನಂ ಸತತ ಪರಿಚರತ್ಕರ್ಣತಾಲ ಪ್ರರೋಹತೋ ವಾತಾಂಕೋ ರಾಜಹೀರ್ಷಾಧರ ವಿವರ್ತಫಣ ಶಂಗಭೂಷಾ ಭುಜಂಗಂ. ಶ್ರೀ ಮಹಾಗಣಾಧೀಶ್ವರಾಯ ನಮಃ. ಆತ್ಮೀಯರೇ, ಮನುಷ್ಯನ ಜೀವನದಲ್ಲಿ ಪ್ರತಿನಿತ್ಯವೂ ಎಷ್ಟೋ ಬದಲಾವಣೆಗಳಿರ್ತದೆ. ಪರಿವರ್ತನೆಯೇ ಪ್ರಪಂಚ. ಪರಿವರ್ತನೆ ಆಗುತ್ತಾ ಇದ್ದಾಗಲೇ ನಾವು ನಮ್ಮ ಜೀವನವನ್ನು ಕಂಡುಕೊಳ್ಳಬೇಕು. ಹೀಗಿರುವಾಗ ಖಗೋಳದ ಗ್ರಹಸ್ಥಿತಿಗೆ ಅನುಗುಣವಾಗಿ ನಮ್ಮ ಜೀವನ, ನಮ್ಮ ದೇಹದಲ್ಲೇ 27 ನಕ್ಷತ್ರಗಳಿದ್ದಾವೆ, ನಮ್ಮ ದೇಹದಲ್ಲೇ 12 ರಾಶಿಗಳಿದ್ದಾವೆ, ನಮ್ಮ ದೇಹದಲ್ಲೇ ನವಗ್ರಹಗಳು ಸಹಿತವಾಗಿ ಆಸೀನರಾಗಿದ್ದು ನಮ್ಮಿಂದಲೇ ಒಳ್ಳೆಯ ಕೆಲಸಗಳ ಕೆಡುಕು ಕೆಲಸಗಳನ್ನು ಮಾಡಿಸಿಕೊಳ್ತಾವೆ. ಹೀಗಿರುವಾಗ ಆ ಗ್ರಹಗಳ ಸ್ಥಿತಿಯನ್ನು ನೋಡಿಕೊಂಡು ಅದಕ್ಕೆ ಪರಿಹಾರವನ್ನು ಮಾಡಿಕೊಂಡಾಗ ನಮ್ಮ ಜೀವನದ ಗತಿಯನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಇದು ನಾವು ಹೇಳುವಂತಹದ್ದಲ್ಲ, ಹಿಂದಿನಿಂದಲೂ ನಡೆದು ಬಂದಿರತಕ್ಕಂತಹದ್ದು. ಅದಕ್ಕೋಸ್ಕರವಾಗಿ ಹೋಮ ಹವನ ಜಪ ತಪ ಇತ್ಯಾದಿಗಳೆಲ್ಲವೂ ಸಹಿತವಾಗಿ ಜನ್ಮಾಂತರ ಕೃತಂ ಪಾಪಂ ವ್ಯಾಧಿರೂಪೇಣ ಜಾಯತೆ ತಚ್ಛಾಂತಿ ಔಷಧೈ ಹೋಮೈ ಜಪ ಪೂಜಾ ಅರ್ಚನಾದಿಭಿ, ಇವೆಲ್ಲವೂ ಪರಿಹಾರಕ್ಕಿರುವಂತಹದ್ದು. ಹೀಗಿರುವಾಗ ಗ್ರಹಗಳ ಸ್ಥಿತಿ ಹೇಗೆ? ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ವೃಷಭ ರಾಶಿಯಲ್ಲಿ ಮಾಂದ್ಯ ಉದಯವಾಗಿದೆ, ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ, ಕರ್ಕಾಟಕ ಶೂನ್ಯ, ಸಿಂಹ ರಾಶಿಯಲ್ಲಿ ಕೇತು ಎಂದಿನಂತೆ, ಕನ್ಯಾ ತುಲಾ ವೃಶ್ಚಿಕ ಧನು 4 ರಾಶಿಗಳು ಶೂನ್ಯ ರಾಶಿ, ಮಕರ ರಾಶಿಯಲ್ಲಿ ಕುಜ ಉಚ್ಚನಾಗಿದ್ದಾನೆ, ವೃಶ್ಚಿಕ ಯೋಗದ ಫಲವನ್ನು ಕೊಡ್ತಾ ಇದ್ದಾನೆ. ಕುಂಭರಾಶಿ ಈ ಸಮಯಕ್ಕೆ ಲಗ್ನವಾಗಿರತಕ್ಕಂತಹದ್ದು. ಕುಂಭರಾಶಿಯಲ್ಲಿ ರವಿ ಇದ್ದಾನೆ, ಚಂದ್ರನಿದ್ದಾನೆ, ಶತಭಿಷ ನಕ್ಷತ್ರದಲ್ಲಿ ಬುಧನಿದ್ದಾನೆ, ಶುಕ್ರನಿದ್ದಾನೆ, ರಾಹು ಇದ್ದಾನೆ. ಇದೆಲ್ಲವೂ ಕುಂಭರಾಶಿಯಲ್ಲಿ. ಮೀನರಾಶಿಯಲ್ಲಿ ಶನಿ ಮಹಾತ್ಮನಿದ್ದಾನೆ. ಇದು ಇವತ್ತಿನ ಗ್ರಹ ಸ್ಥಿತಿಯಾಗಿರ್ತಕ್ಕಂಥದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲ ಹೇಗೆ ಹೇಳುವಂತಹದ್ದನ್ನು ನೋಡಬೇಕು ನಾವು. ಅದಕ್ಕಿಂತಲೂ ಮುಂಚಿತವಾಗಿ ಇವತ್ತಿನ ಪಂಚಾಂಗದ ವೀಕ್ಷಣೆಯನ್ನು ಮಾಡಿಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ನಮಸ್ಕರೋಮಿ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1947 ಮಂಗಳಕರ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪ್ರತಿಪದಯ ತಿಥಿ ಆಗಿರತಕ್ಕಂಥದ್ದು. ವಾರ ಬುಧವಾರವಾಗಿದೆ. ಈ ದಿವಸ ನಕ್ಷತ್ರ ಶತಭಿಷ ನಕ್ಷತ್ರ ಇದೆ. ಈ ದಿವಸದ ಯೋಗವನ್ನು ನಾವು ನೋಡುವಾಗ ಶಿವನಾಮ ಯೋಗ ಇದೆ, ಭವಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆಯಲ್ಲಿ ಚಂದ್ರ ದರ್ಶನ, ಇದು ಇವತ್ತಿನ ದಿವಸ ವಿಶೇಷವಾಗಿರತಕ್ಕಂಥದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳತ್ತ ಗಮನ ಹರಿಸೋಣ. ಮೊದಲು ಮೇಷರಾಶಿ. ಇಂದಿನ ದಿವಸ ಮೇಷರಾಶಿಯವರಿಗೆ ಲಾಭಸ್ಥಾನದಲ್ಲಿ ಸಾಕಷ್ಟು ಗ್ರಹಗಳು. ಕುಂಭರಾಶಿಯಲ್ಲಿ ರವಿ ಇದ್ದಾನೆ, ಪಂಚಮಾಧಿಪತಿ. ಹೊಟ್ಟೆಯ ವಿಚಾರದಲ್ಲಿ ಸಾಕಷ್ಟು ಯೋಚನೆ ಮಾಡ್ತೀರಿ. ರುಚಿಯಾದಂತಹ ಆಹಾರ ಪದಾರ್ಥಗಳ ಬಗ್ಗೆ ಲಕ್ಷ್ಯ ಹೋಗ್ತದೆ. ತಿಂಡಿ ತಿನಿಸುಗಳಲ್ಲಿ ವ್ಯತ್ಯಾಸವನ್ನು ಕಾಣ್ತೀರಿ. ಕುಂಭರಾಶಿಯಲ್ಲೇ ಚಂದ್ರನೂ ಇದ್ದಾನೆ, ಸುಖಾಧಿಪತಿ, ನಾಲಿಗೆಗೆ ಅಧಿಪತಿ ಆಗಿರ್ತಕ್ಕಂಥವನು. ಆಹಾರದ ವಿಚಾರದಲ್ಲಿ ಸಾಕಷ್ಟು ಯೋಚನೆಗಳು, ಜೊತೆಯಲ್ಲಿ ಭೋಜನದ ವಿಚಾರದಲ್ಲಿ ಸಂತೃಪ್ತಿ. ಷಡ್ರಸೋಪೇತವಾದಂತಹ ಭೋಜನವನ್ನು ಅನುಭವಿಸುವಂತಹ ಒಂದು ಯೋಗ ಇವತ್ತಿನ ದಿವಸ. ಬಾಧಾಸ್ಥಾನದಲ್ಲಿ ರಾಹು ಇದ್ದದ್ದರಿಂದ ಮನಸ್ಸಿಗೆ ಸ್ವಲ್ಪ ಚಿಂತೆ ಉಂಟಾಗ್ತಿದೆ. ಕುಟುಂಬದ ವಿಚಾರದಲ್ಲಿ, ವೃತ್ತಿಯಲ್ಲಿ ಅನುಕೂಲ ಇದೆ, ಕೌಟುಂಬಿಕ ವಿಚಾರದಲ್ಲಿ ನೆಮ್ಮದಿ ಇದೆ. ದೋಷ ಪರಿಹಾರಕ್ಕಾಗಿ ಶನಿ ಶಾಂತಿ ಮಾಡ್ಕೊಳ್ಳಿ. ಸಾಧ್ಯವಾದರೆ ಸುಬ್ರಹ್ಮಣ್ಯ ದೇವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. 9ರ ಸಂಖ್ಯೆ ನಿಮ್ಮದು, ಬಳಸ್ಕೊಳ್ಳಿ. ಕೆಂಪು ಬಣ್ಣ ಅನುಕೂಲಕರವಾಗಿದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಇವತ್ತಿನ ದಿವಸ ನಿಮಗೆ ಕ್ಷೇಮ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಲ್ಲಿ ಗುಳಿಕೋದಯ ಮಾಂದ್ಯ ಉದಯವಾಗಿದ್ದಾನೆ. ಮಾಂದ್ಯ ದೋಷ ಬಂದಾಗ ಕಳ್ಳತನವಾಗ್ತದೆ ಅಥವಾ ಕಳ್ಳತನದ ಆಪಾದನೆ ಬರ್ತದೆ. ಮನೆಯವರು ನಿಮ್ಮನ್ನ ಕಳ್ಳ ದೃಷ್ಟಿಯಲ್ಲಿ ನೋಡುವಂತಹ ಸಾಧ್ಯತೆ ಇದೆ. ಆಹಾರದಲ್ಲಿ ವ್ಯತ್ಯಾಸ, ಕೆಲವರಿಗೆ ಬಲಬದ್ಧತೆ, ಕೆಲವರಿಗೆ ಹೊಟ್ಟೆ ನೋವು, ಆಗಾಗ ಕುಟುಂಬದ ಚಿಂತೆ. ಇಂದಿನ ದಿವಸದ ಪರಿಹಾರಕ್ಕೆ ಮಾಂದಿ ಶಾಂತಿ, ಜೊತೆಯಲ್ಲಿ ಸಾಧ್ಯವಾದರೆ ಯಕ್ಷಿಣಿ ದುರ್ಗಾ ಅನುಗ್ರಹವನ್ನು ಪಡ್ಕೊಳ್ಳಿ. ಮಾರಣಕಟ್ಟೆಗೆ ಹೋಗುವನ್ನಿ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲಕರವಾಗಿದೆ. ಪೂರ್ವ ದಿಕ್ಕಿನಲ್ಲಿಯ ವ್ಯವಹಾರದಿಂದ ಕ್ಷೇಮವಾಗ್ತದೆ ವೃಷಭ ರಾಶಿಯವರಿಗೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ, ಸರ್ವಜ್ಞಕಾರಕನಾಗಿರ್ತಕ್ಕಂಥವನು, ಸರ್ವೇಶ್ವರನಾಗಿರ್ತಕ್ಕಂಥವನು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗಲೂ ಆಲೋಚನೆ ಮಾಡ್ತೀರಿ. ಸ್ಥಿರ ಮನಸ್ಸಿನಿಂದ ಮಾಡ್ತೀರಿ. ಜೊತೆಯಲ್ಲಿ ಸಾಕಷ್ಟು ಜನರನ್ನು ಇಟ್ಟುಕೊಂಡು ಮಾಡ್ತೀರಿ. ಅದರಿಂದ ನಿಮಗೆ ಅನುಕೂಲವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರಿಗೆ ಹೊಸ ವಾಹನ ಖರೀದಿ ಮಾಡುವಂತಹ ಒಂದು ಸುಯೋಗ. ಕೆಲವರಿಗಂತೂ ಜನ್ಮರಾಶಿಯಲ್ಲಿ ಗುರು ಇದ್ದಾನೆ, ಸಾಧ್ಯವಾದರೆ ಭೂಮಿ ಖರೀದಿ ಮಾಡಿಬಿಡೋಣ ಅಥವಾ ಭೂಮಿಯಲ್ಲಿ ಮನೆ ಕಟ್ಟೋಣ ಇತ್ಯಾದಿ ಚಿಂತೆ ಉಂಟಾಗುವಂತಹ ಸಾಧ್ಯತೆಗಳು. ಕೆಲವರಿಗೆ ಪಿತ್ರಾರ್ಜಿತ ಆಸ್ತಿ ಲಭ್ಯವಾಗ್ತದೆಯೋ ಇಲ್ವೋ ಹೇಳುವಂತಹ ಚಿಂತೆ. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಭೂವರಾಹನ ಪ್ರಾರ್ಥನೆ. ಸಾಧ್ಯವಾದರೆ ಭೂವರಾಹನ ದರ್ಶನ ಮಾಡ್ಕೊಳ್ಳಿ.
5 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಹಸಿರು ಬಣ್ಣ ನಿಮಗೆ ಅನುಕೂಲಕರವಾಗಿದೆ. ದೋಷ ಪರಿಹಾರಕ್ಕಾಗಿ ಸುಮಂಗಲಿಯರಿಗೆ ಬಳೆಯನ್ನು ದಾನ ಮಾಡಿ, ಹಸಿರು ಬಳೆಯನ್ನು ದಾನ ಮಾಡಿ. ಆಗ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ, ಶುಭವಾಗುತ್ತೆ. ಮಿಥುನ ರಾಶಿಯವರಿಗೆ ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ಕೃಷಿ ಭೂಮಿಯಲ್ಲಿ ನಿಮ್ಮ ಕೆಲಸ ಇದೋ ನೋಡಿ, ಇಲ್ಲೂ ಕೃಷಿ ಭೂಮಿಯೇ. ತೆಂಗಿದೆ, ಬಾಳೆ ಇದೆ, ಅಡಿಕೆ ಇದೆ, ಬೇರೆ ಬೇರೆ ವೃಕ್ಷಗಳಿದ್ದಾವೆ. ಇದನ್ನೆಲ್ಲ ಬೆಳಿತೀರಿ, ಸಾಕಷ್ಟು ಪ್ರಯತ್ನ ಮಾಡ್ತೀರಿ. ನೀರಾವರಿ ಭೂಮಿ, ಸಾಕಷ್ಟು ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ. ಜೊತೆಯಲ್ಲಿ 7ನೇ ಮನೆಯಲ್ಲಿ ರುಚಕ ಯೋಗದಲ್ಲಿ ಕುಜ ಇದ್ದಾನೆ. ದಿನಸಿ ವ್ಯಾಪಾರಿಗಳಿಗೆ ಸಾಕಷ್ಟು ಅನುಕೂಲ, ಅಥವಾ ಸಿಲಿಂಡರ್ ಇತ್ಯಾದಿಗಳ ವ್ಯಾಪಾರಸ್ಥರಿಗೆ ಅನುಕೂಲ, ಪೆಟ್ರೋಲಿಯಂ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಅನುಕೂಲ. ಒಟ್ಟಾರೆ ಸಾಕಷ್ಟು ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ. ದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗಾ ಪರಮೇಶ್ವರಿಯ ಸನ್ನಿಧಾನ, ಕಟೀಲು ದುರ್ಗಾ ಪರಮೇಶ್ವರಿಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಕಷ್ಟ ನಿವಾರಣೆಯಾಗ್ತದೆ. ದುರಿತ ನಿವಾರಣೆಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಸಾಧ್ಯವಾದರೆ ಒಂದು ಸ್ವಲ್ಪ ತುಪ್ಪವನ್ನು ದಾನ ಮಾಡಿಕೊಳ್ಳಿ, ಅದರಿಂದ ನಿಮ್ಮ ಕಷ್ಟ ನಿವಾರಣೆ. 2 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲಕರವಾಗಿದೆ. ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ಗೋಶಾಲೆಗೆ ಹೋಗಿ ಬಿಳಿ ಹಸುಗಳಿಗೆ ಗ್ರಾಸವನ್ನು ನೀಡಿ, ನಿಮ್ಮ ಕಷ್ಟ ನಿವಾರಣೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ಲಾಭದಲ್ಲಿ ಗುರು, ಒಳ್ಳೆಯ ಲಾಭದ ಕಾಲ, ಬರಬೇಕಾದ್ದನ್ನೆಲ್ಲ ದೋಚಿಕೊಳ್ಳುವಂತಹ ಕಾಲ. ಈಗ ವ್ಯಾಪಾರಸ್ಥರಿಗೆ ಸಾಕಷ್ಟು ಅಭಿವೃದ್ಧಿ, ಅದರಲ್ಲೂ ಜ್ಯುವೆಲರಿ, ಬಂಗಾರ, ಬೆಳ್ಳಿ ವ್ಯಾಪಾರಸ್ಥರಿಗೆ ಸಾಕಷ್ಟು ಅನುಕೂಲತೆಗಳು. 7ಮ ಸ್ಥಾನದಲ್ಲಿ ಶುಕ್ರ ಇದ್ದಾನೆ. ಹಾಲು, ಹೈನು ಇತ್ಯಾದಿ ವ್ಯಾಪಾರಸ್ಥರಿಗೆ, ಶೃಂಗಾರ ಸಾಮಗ್ರಿಗಳ ವ್ಯಾಪಾರಸ್ಥರಿಗೆ, ಸಿನಿಮಾ ರಂಗದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ, ಬಣ್ಣದ ಬದುಕಿನಲ್ಲಿ ಬದುಕುವವರಿಗೆ ಎಲ್ಲರಿಗೂ ಅನುಕೂಲ ಇರತಕ್ಕಂಥದ್ದು ಈ ಸಂದರ್ಭದಲ್ಲಿ ಸಿಂಹರಾಶಿಯವರಿಗೆ. ಆದರೆ 8ಮ ಸ್ಥಾನದಲ್ಲಿ ಶನಿ ಇದ್ದದ್ರಿಂದ ಸ್ವಲ್ಪ ಆತಂಕ ಇದೆ, ಸ್ವಲ್ಪ ಜೋಪಾನ. ಪರಿಹಾರಕ್ಕಾಗಿ ಆಂಜನೇಯನ ದರ್ಶನ, ಶಿವನ ದರ್ಶನ ಮಾಡ್ಕೊಳ್ಳಿ. 1 ನಿಮ್ಮ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಜೊತೆಯಲ್ಲಿ ಕೆಂಪು ಬಣ್ಣದ ವಸ್ತ್ರವನ್ನು ದಾನ ಮಾಡ್ಕೊಳ್ಳಿ, ಶುಭವಾಗ್ತದೆ ಸಿಂಹರಾಶಿಯವರಿಗೆ ಇವತ್ತಿನ ಕಾಲಜ್ಞಾನದಲ್ಲಿ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಮಾಂದ್ಯ ಇದ್ದು ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಕಳ್ಳತನದ ಆಪಾದನೆ ಬರಬಹುದು, ಯಾವುದಾದ್ರೂ ವಸ್ತುಗಳು ಕಳೆದು ಹೋಗಬಹುದು, ಮಾನಸಿಕವಾಗಿ ಹಿಂಸೆ ಉಂಟಾಗ್ತದೆ. ನಿಮ್ಮ ಪುಸ್ತಕವನ್ನು ಯಾರಿಗೋ ಕೊಟ್ಟಿರ್ತೀರಿ, ವಾಪಸ್ ಕೊಡೋದಿಲ್ಲ. ಜೊತೆಯಲ್ಲಿ ಬೇರೆಯವರ ಮನೆಗೆ ಹೋಗಿ ಏನನ್ನಾದರೂ ಮರೆತು ಬರ್ತೀರಿ, ಅಥವಾ ಪರ್ಸನ್ನು ಕಳ್ಕೊಳ್ತೀರಿ. ಅದರಿಂದ ನಿಮಗೆ ಚಿಂತೆ ಉಂಟಾಗುವಂತಹ ಸಾಧ್ಯತೆ ಇದೆ. ಕೆಲವರಂತೂ ತಂದೆ ತಾಯಿಗಳ ಬಗ್ಗೆ ಚಿಂತೆ ಮಾಡ್ತೀರಿ. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಪಿತೃಶಾಂತಿ. ಗೋಕರ್ಣ ಕ್ಷೇತ್ರಕ್ಕೆ ಹೋಗುವನ್ನಿ. ಸಾಧ್ಯವಾದರೂ ಒಂದು ಮೋಕ್ಷದಾನ ಬಲಿ, ತ್ರಿಪಿಂಡಿ ಶ್ರಾದ್ದ, ತಿಲೋಹೋಮ ಮಾಡ್ಕೊಳ್ಳಿ, ಪಿತೃದೋಷ ನಿವಾರಣೆ ಆಗ್ತದೆ. ಆರೋಗ್ಯ ಭಾಗ್ಯಕ್ಕಾಗಿ ಮಹಾಬಲೇಶ್ವರನ ಅನುಗ್ರಹ ಪಡ್ಕೊಳ್ಳಿ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಉತ್ತರ ದಿಕ್ಕಿನಲ್ಲಿ, ಪಶ್ಚಿಮ ದಿಕ್ಕಿನಲ್ಲಿ ವ್ಯವಹಾರ. ಜೊತೆಯಲ್ಲಿ ಹಸಿರು ಬಣ್ಣದ ಬಟ್ಟೆ ಅನುಕೂಲಕರವಾಗಿದೆ. ವಿಷ್ಣುದೇವರ ಅನುಗ್ರಹದಿಂದ, ಶಿವನ ಅನುಗ್ರಹದಿಂದ ಕಷ್ಟ ನಿವಾರಣೆ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಲ್ಲಿ ಗುರು ಇದ್ದಾನೆ. ಭಾಗ್ಯ ವೃದ್ಧಿ, ಇನ್ನೇನು ಸ್ವಲ್ಪ ಸಮಯ ಇರ್ತಾನೆ. ಏನಾದರೂ ಮಾಡಿಕೊಳ್ಳೋದಿದ್ರು ಮಾಡಿಕೊಳ್ಬೇಕು. ಈ ಸಂದರ್ಭದಲ್ಲಿ ಮಿತ್ರರಿಂದ ಸಹಾಯ ಸಹಕಾರ ಲಭ್ಯವಾಗ್ತದೆ. ಉದ್ಯೋಗದಲ್ಲಿ ಪ್ರಮೋಷನ್ ಸಿಗ್ತದೆ. ಹೆಣ್ಣು ಮಕ್ಕಳಿಗೆ ನೆಮ್ಮದಿ ಉಂಟಾಗುವಂತಹ ಕಾಲ. ಬಸಿರು ಬಾಳಂತನ ಇರತಕ್ಕಂತಹ ವ್ಯಕ್ತಿಗಳಿಗೂ ಸಹಿತವಾಗಿ ಹೆಣ್ಣು ಮಕ್ಕಳಿಗೆ ಅನುಕೂಲಕರವಾಗಿರತಕ್ಕಂತಹದ್ದು. ಕೌಟುಂಬಿಕವಾಗಿ ನೆಮ್ಮದಿಯನ್ನು ಕೊಡ್ತದೆ. ನಾಗದೋಷ ನಿವಾರಣೆಗೆ ನಾಗಶಾಂತಿ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ಕೊಳ್ಳಿ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇರತಕ್ಕಂತಹ ದೇವತಾ ದರ್ಶನವನ್ನು ಮಾಡಿಕೊಳ್ಳುವುದರಿಂದ ಕಷ್ಟ ನಿವಾರಣೆಯಾಗ್ತದೆ, ಶುಭ ಉಂಟಾಗ್ತದೆ. ಬಿಳಿ ಬಣ್ಣದ ವಸ್ತ್ರ ದಾನ ಮಾಡಿ, ಶುಭವಾಗ್ತದೆ ತುಲಾರಾಶಿಯವರು. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ 5ಮ ಸ್ಥಾನದಲ್ಲಿ ಶನಿ ಮಹಾತ್ಮ ಸದಾ ಕಾಲದಲ್ಲೂ ತೊಂದರೆ ಕೊಡ್ತಾನೆ. ನಿಮ್ಮ ದೇಹದ 5ಮ ಭಾಗದಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ನಿಮ್ಮ ದೇಹದಲ್ಲಿ ಎಷ್ಟು ಭಾಗ? 8 ಭಾಗ ಇರ್ತದೆ. 5ಮ ಭಾಗ ಅಂದರೆ ಯಾವುದು? ನಿಮ್ಮ ನಾಭಿಯಿಂದ ಕೆಳಗಿನ ಭಾಗ, ಒಂದು ಗೇಣಿನ ಭಾಗ. ಆ ಭಾಗದಲ್ಲಿ ಏನಾದರೂ ತೊಂದರೆಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲವರಿಗೆ ಆಪರೇಷನ್ನು, ಕೆಲವರಿಗೆ ಉದರ ಬೇನೆ, ಕೆಲವರಿಗೆ ಏನೋ ಒಂದು ರೀತಿಯಂತಹ ವಿಕಾರ, ಹೊಟ್ಟೆಯಲ್ಲಿ ಏನೋ ಆಗಿದೆ ಹೇಳುವಂತಹ ಭಾವನೆಗಳು. ಪರಿಹಾರಕ್ಕಾಗಿ ನಾಗಶಾಂತಿ ಅಗತ್ಯ. ಸಾಧ್ಯವಾದರೆ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ, ಸುಬ್ರಹ್ಮಣ್ಯ ದೇವರಿಗೆ ಶೃಂಗಾರ ಸಮರ್ಪಣೆ ಇತ್ಯಾದಿಗಳನ್ನು ಮಾಡಿಕೊಳ್ಳಿ. 9 ಸಂಖ್ಯೆ ಬಳಸಿಕೊಳ್ಳುವುದರಿಂದ ಕ್ಷೇಮ ಇದೆ. ಪಶ್ಚಿಮ ದಿಕ್ಕು, ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಕೊಳ್ಳಿ. ನೀವು ಮಾಡಬೇಕಾಗಿರತಕ್ಕಂತಹದ್ದು ವಿಶೇಷವಾಗಿ ಕೆಂಪು ಬಣ್ಣದ ವಸ್ತ್ರವನ್ನು ದಾನ ಮಾಡಬೇಕು, ತೊಗರೆ ಕಾಳಿನೊಂದಿಗೆ. ಆಗ ನಿಮ್ಮ ಕಷ್ಟ ನಿವಾರಣೆಯಾಗ್ತದೆ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಂತಹ ಗುರು 7ಮದಲ್ಲಿದ್ದು ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ದೈವಾನುಕೂಲ ಚೆನ್ನಾಗಿದೆ. ಏನಾದರೂ ಮಂಗಲ ಕಾರ್ಯ ಮಾಡಿಕೊಳ್ಳುವಂತಹ ಸಂದರ್ಭ ಇದ್ದರೆ ಮಾಡಿಕೊಳ್ಳಿ. ಮಕ್ಕಳಿಗೆ ಮದುವೆ ಅಥವಾ ಮೊಮ್ಮಕ್ಕಳಿಗೆ ಮದುವೆ. ಜೊತೆಯಲ್ಲಿ ಹೊಸ ವಾಹನ ಖರೀದಿ ಮಾಡುವಂತಹ ಒಂದು ಸುಯೋಗದ ಕಾಲ. ಬಂಧು ಬಾಂಧವರ ಆಗಮನ, ಮಿತ್ರರ ಭೇಟಿ, ಹೆಂಡತಿಯಲ್ಲಿ ಸಂತಸದ ವಾರ್ತೆ. ದೋಷ ಪರಿಹಾರಕ್ಕಾಗಿ ಗುರು ಶಾಂತಿ, ಹಸುಗಳಿಗೆ ಕಡಲೆ ಕೊಡೋದು, ಕೋತಿಗಳಿಗೆ ಹಣ್ಣು ಹಾಕೋದು, ಪ್ರಾಣಿಗಳಿಗೆ ಕಾಳನ್ನು ಹಾಕೋದು ಇತ್ಯಾದಿಗಳನ್ನು ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. 3 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಹಳದಿ ವಸ್ತ್ರ ನಿಮಗೆ ಆಗಿ ಬರ್ತದೆ, ಶುಭವಾಗುತ್ತೆ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಂಡಾಗ ನಿಮಗೆ ಕ್ಷೇಮ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜನಿದ್ದಾನೆ ಉಚ್ಚನಾಗಿ. ಒಳ್ಳೆಯ ಫಲ.
ರಾಜಕೀಯದಲ್ಲಿ ಪ್ರಾವೀಣ್ಯತೆ, ರಾಜಕೀಯದವರ ಸಹವಾಸ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ, ಸ್ವಲ್ಪ ದೇಹದಲ್ಲಿ ಬಾಧೆ, ತಲೆಯಲ್ಲಿ ಬಾಧೆ ಅಥವಾ ಕಿಡ್ನಿಯಲ್ಲಿ ತೊಂದರೆ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಇತ್ಯಾದಿಗಳು ಕಾಣಿಸುವಂತಹ ಸಾಧ್ಯತೆ ಇದೆ. ದೋಷ ನಿವಾರಣೆ ಮಾಡಿಕೊಳ್ಳಬೇಕು. ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ. ಕೆಂಪು ಹಸುಗಳಿಗೆ ಗ್ರಾಸವನ್ನು ನೀಡುವುದರಿಂದ ನೆನೆ ಅಕ್ಕಿ, ಬೆಲ್ಲ, ಬಾಳೆಹಣ್ಣು ಇತ್ಯಾದಿಗಳನ್ನು ಕೊಡಿ. ಆಗ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. 8 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಕಪ್ಪು ಬಣ್ಣ, ಬಿಳೆ ಬಣ್ಣ ನಿಮಗೆ ಅನುಕೂಲಕರವಾಗಿದೆ, ಶುಭವಾಗುತ್ತೆ, ಮಂಗಳವಾಗಲಿ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ ಇದ್ದಾನೆ, ಸಪ್ತಮಾಧಿಪತಿ. ಮದನ ಭವನಾತೆ ಲಗ್ನಗೇವ ಮದೇವ. ಒಳ್ಳೆಯದಲ್ವೇ? ದಾಂಪತ್ಯ ಜೀವನದಲ್ಲಿ ಸುಖ ಇದೆ, ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತದೆ, ಹೊಸ ವಾಹನ, ಹೊಸ ಜಮೀನು ಇತ್ಯಾದಿಗಳನ್ನು ಮಾಡುವಂತಹ ಯೋಗ. ಗುರುವಿನ ದೃಷ್ಟಿ ಇದ್ದರಿಂದ ಮಕ್ಕಳು ಸಹಿತವಾಗಿ ಒಳ್ಳೆಯ ವಿದ್ಯಾವಂತರಾಗ್ತಾರೆ, ಉದ್ಯೋಗಸ್ಥರಾಗ್ತಾರೆ. ದೋಷ ಇದೆಯಾ? ರಾಹು ಇದ್ದಾನೆ ನಿಮ್ಮ ರಾಶಿಯಲ್ಲಿ ರವಿಚಂದ್ರೊಟ್ಟಿಗೆ. ಅದಕ್ಕಾಗಿ ಪರಿಹಾರ ಬೇಕು. ಪರಿಹಾರಕ್ಕಾಗಿ ನೀವೇನ್ ಮಾಡಬೇಕು? ಅಕ್ಷಭ್ಯಾಂ ಸೂಕ್ತವನ್ನು ಪಠನ ಮಾಡ್ಕೊಳ್ಬೇಕು, ಅಥವಾ ನಯನ ಮಂದಿರಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಅದೋ ಇಲ್ಲದೆ ಇದ್ದಲ್ಲಿ ನಿಮ್ಮ ಕುಲದೇವರಿಗೆ ಬೆಳ್ಳಿಯ 2 ಕಣ್ಣು ಕಂಗಳವನ್ನ ಕೊಡಬೇಕು. ಆಗ ನಿಮಗಿರತಕ್ಕಂತಹ ದೋಷ ನಿವಾರಣೆ. 8 ನಿಮ್ಮ ಸಂಖ್ಯೆ ಬಳಸಿಕೊಳ್ಳುವುದರಿಂದ ಕ್ಷೇಮ, ಉತ್ತರ ದಿಕ್ಕಿನ ವ್ಯವಹಾರದಿಂದ ಅಭಿವೃದ್ಧಿ, ಜೊತೆಯಲ್ಲಿ ಬಿಳೆ ಬಣ್ಣ, ಹಸಿರು ಬಣ್ಣ ಇವೆಲ್ಲ ನಿಮಗೆ ಅನುಕೂಲಕರವಾಗಿದೆ ಇಂದಿನ ದಿವಸ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಶನಿ ಮಹಾತ್ಮನಿದ್ದಾನೆ. ದೇಹ ಜರ್ಜರಿತವಾಗ್ತದೆ, ಆರೋಗ್ಯ ಕಡಿಮೆ ಆಗ್ತದೆ, ಜ್ವರಾದಿ ಬಾಧೆಗಳು ಕಾಣಿಸುವಂತಹ ಸಾಧ್ಯತೆ ಇದೆ. ಕಣ್ಣು ಬಿಡ್ಲಿಕ್ಕಾಗಲ್ಲ, ಕಣ್ಣು ನೋವು, ತಲೆಯ ಭಾಗದಲ್ಲಿ ಏನೋ ಒಂದು ರೀತಿಯಂತಹ ಹಿಂಸೆ, ಜೊತೆಯಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ. ಪರಿಹಾರಕ್ಕಾಗಿ ಶನಿ ಶಾಂತಿ ಅಥವಾ ಕಬ್ಬಿಣವನ್ನು ದಾನ ಮಾಡಿ, ಅಥವಾ ಕೂಷ್ಮಾಂಡ ಕುಂಬಳಕಾಯಿ ದಾನ ಮಾಡ್ಕೊಳ್ಳಿ, ಕಪ್ಪು ಕಂಬಳಿಯನ್ನು ದಾನ ಮಾಡಿ. ಆಗ ನಿಮಗಿರತಕ್ಕಂತಹ ದೋಷ ನಿವಾರಣೆ ಆಗ್ತದೆ. 3 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಹಳದಿ ಬಣ್ಣ ಆಗಿ ಬರ್ತದೆ. ಈಶಾನ್ಯ ಭಾಗದಲ್ಲಿರ್ತಕ್ಕಂತಹ ಯಾಜ್ಞೀಯ ವೃಕ್ಷಗಳಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಳ್ಳಿ. ಆಗ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಇವತ್ತಿನ ದಿವಸ ಮೀನರಾಶಿಯವರಿಗೆ. 12 ರಾಶಿಯವರು ಇವತ್ತಿನ ಸಕಲ ದೋಷ ಪರಿಹಾರಕ್ಕಾಗಿ ಚಂದ್ರ ದರ್ಶನ, ಕುಲದೇವರ ಆರಾಧನೆ, ಗೋಶಾಲೆಗೆ ಭೇಟಿ ಇತ್ಯಾದಿಗಳನ್ನು ಮಾಡ್ಕೊಳ್ಳಿ, ಶುಭವಾಗ್ತದೆ.